ನಾನು ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನ್ಯೂ ಏಜ್ ಐಡಿಯಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ AI ಪವರ್ಡ್ ಐಡಿಯಾಸ್. ಇದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸ್ ಹಾಗೂ ಟ್ರೇಡಿಂಗನ್ನು ಮತ್ತಷ್ಟು ಬೆಟರ್ ಮಾಡ್ಬೋದಾಗಿದೆ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ಪ್ರತಿ ವಾರ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. AI ಅಂತ ಹೇಳಿದ ಕೂಡಲೇ ನಮ್ಮೆಲ್ಲರಿಗೂ ಫಸ್ಟ್ ಮೈಂಡಿಗೆ ಬರುವಂಥದ್ದು ChatGPT. ಆದರೆ ChatGPTಯಲ್ಲಿ ಒಂದು ಮೇಜರ್ ಡ್ರಾಬ್ಯಾಕ್ ಇದೆ. ಅದೇನೆಂದರೆ ಇಲ್ಲಿ ನಮಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ಗಳು ಸಿಗೋದಿಲ್ಲ. ಸೊ ನಾವು ಇವತ್ತು ಗೂಗಲ್ ಬಾರ್ಡ್ ಅನ್ನೋ ಟೂಲನ್ನು ಯೂಸ್ ಮಾಡಿ ಲೇಟೆಸ್ಟ್ ಇನ್ಫಾರ್ಮೇಷನ್ಗಳನ್ನು ತಗೊಂಡು ಯಾವ ಥರ ನಮ್ಮ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಡಿಸಿಷನ್ಸನ್ನು ತಗೊಳ್ಬೋದು ಅನ್ನೋದನ್ನು ನೋಡೋಣ. ಇದಕ್ಕೆ ನಾವು ಕೆಲವು ಎಕ್ಸಾಂಪಲ್ಸನ್ನು ತಗೊಂಡು ಅನಲೈಸ್ ಮಾಡೋಣ. ಮೊದಲನೇದಾಗಿ ನಾವು ಸ್ಟಾಕ್ ಪ್ರಿಡಿಕ್ಷನನ್ನು ಟ್ವಿಟರ್ ಸೆಂಟಿಮೆಂಟ್ ಅನಾಲಿಸಿಸ್ ಬೇಸಿಸ್ ಮೇಲೆ ಮಾಡ್ಬೋದು. ಸೊ ಈಗ ನಾವು ಬಾರ್ಡಲ್ಲಿ ಯಾವ ಥರ ಬೇಕಾದಂತಹ ಲೇಟೆಸ್ಟ್ ಡೇಟಾಗಳನ್ನು ತೆಗಿಬೋದು ಅಂತ ನೋಡೋಣ. ಸೊ ನೀವು bar.google.com ಅಂತ ಟೈಪ್ ಮಾಡಿ ನೀವು ಇಲ್ಲಿ ಸೈನ್ ಇನ್ ಆದರೆ ನಿಮಗೆ ಈ ಡ್ಯಾಶ್ಬೋರ್ಡ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಇಲ್ಲಿ ನಮಗೆ ChatGPTಗಿಂತ ಲೇಟೆಸ್ಟ್ ಡೇಟಾಗಳು ಅವೈಲೇಬಲ್ ಇರ್ತವೆ. ಸೊ ನಮಗೀಗ ಬೇಕಾದಂಥ ಡೇಟಾ ಟ್ವಿಟರ್ ಸೆಂಟಿಮೆಂಟ್ ಅನಾಲಿಸಿಸ್ ಮೂಲಕ ಯಾವ ಥರ ನಾವು ಸ್ಟಾಕನ್ನು ಪ್ರೆಡಿಕ್ಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ನಾವು ಎಕ್ಸಾಂಪಲ್ಗೆ ಒಂದು ಸ್ಟಾಕನ್ನು ತಗೊಂಡು ಅದರ ಮೇಲೆ ಕ್ವೆಶನ್ಸನ್ನು ಹಾಕಿದಾಗ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಇನ್ಫೋಸಿಸನ್ನು ತಗೊಂಡು ಕ್ವೆಶನ್ನ ಫ್ರೇಮ್ ಮಾಡೋಣ. ಸೊ ನಾವಿಲ್ಲಿ ವಾಟ್ ಈಸ್ ದ ಟ್ವಿಟರ್ ಸೆಂಟಿಮೆಂಟ್ analysis of Infosys, is it positive or negative? ಸೊ ಇಲ್ಲಿ ನೀವು ನೋಡಿದ್ರೆ ಇದರ ಕಂಪ್ಲೀಟ್ ಲೇಟೆಸ್ಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. According to Twitter sentiment analysis conducted by Question Pro in 2022, overall sentiment of Infosys on Twitter is positive. So the analysis found that 60% of tweets about Infosys were positive and 25% were neutral, 15% were negative. So overall ಆಗಿ ನೋಡೋದಾದರೆ Infosys ಬಗ್ಗೆ ಟ್ವಿಟರಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ಸ್ ಇದೆ. ಸೊ ಈ ಥರ ಸೆಂಟಿಮೆಂಟ್ಸ್ ಇದ್ದಾಗ ಸ್ಟಾಕ್ ಒಳ್ಳೆ ಅಪ್ವರ್ಡ್ ಮೂಮೆಂಟನ್ನು ತೋರಿಸುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರ ಬೇಸಿಸ್ ಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಪ್ಲ್ಯಾನ್ ಮಾಡ್ಬೋದು. ಅಂದರೆ ಓವರಾಲ್ ಪಿಕ್ಚರನ್ನು ನೋಡಿಕೊಂಡು ನೀವು ಆ ಸ್ಟಾಕಲ್ಲಿ ಇನ್ವೆಸ್ಟೆಡ್ ಆಗಿರಬೇಕಾ, ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದರೆ ಅದರಲ್ಲಿ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾ, ಅಥವಾ ಬೇರೆ ಏನಾದರೂ ಅದರಲ್ಲಿ ಏನಾದರೂ ನೆಗೆಟಿವ್ ಥಿಂಗ್ಸ್ ಆಗ್ತಾ ಇದೆಯಾ, ಸೊ ದ್ಯಾಟ್ ನಿಮಗೆ ಅದೊಂದು ಆ ಸ್ಟಾಕಿಂದ ಎಕ್ಸಿಟ್ ಆಗೋದಕ್ಕೆ ಒಂದು ಕಾಷನ ಅನ್ನೋವಂಥ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇದೇ ಥರ ನಾವು ಅರ್ನಿಂಗ್ಸನ್ನು ನೋಡಿಕೊಂಡು ಕೂಡ ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನು ಮಾಡ್ಬೋದು. ಸೊ ಬೇಸಿಕಲಿ ನಾವು ಯಾವುದೇ ಸ್ಟಾಕಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಾದರೆ ನಾವು ಅದರ ಅರ್ನಿಂಗ್ಸನ್ನು ನೋಡ್ತೇವೆ. ಸೊ ನಾವು ಒಂದು ಕಂಪನಿಯ ಅರ್ನಿಂಗ್ಸನ್ನು ನೋಡಬೇಕಾದ್ರೆ ನಾವು ಅದನ್ನು ಕೂಡ ಇಲ್ಲಿ ಬಾರ್ಡಲ್ಲಿ ಕೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾವು IRCTC ಸ್ಟಾಕನ್ನು ತಗೊಂಡ್ರೆ ವಾಟ್ ಈಸ್ ಲೇಟೆಸ್ಟ್ ಅನಾಲಿಸಿಸ್ ಆಫ್ ದ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಆಫ್ IRCTC ಅಂತ ಹಾಕಿದ್ರೆ ಸೊ ಇಲ್ಲಿ ರೆವೆನ್ಯೂ ಹ್ಯಾಸ್ ಗ್ರೋನ್ ಅಪ್ ಟು 40.11% ಅಂತ ಇದೆ. ಸೊ ದ ಕಂಪನೀಸ್ ರೆವೆನ್ಯೂ ಗ್ರೋತ್ ಹ್ಯಾಸ್ ಡ್ರೈವನ್ ಬೈ ಸ್ಟ್ರಾಂಗ್ ಗ್ರೋತ್ ಇನ್ ಇಟ್ಸ್ ಆನ್ಲೈನ್ ಟಿಕೆಟಿಂಗ್ ಬಿಸ್ನೆಸ್. ಸೊ ಯಾವುದರಿಂದಾಗಿ ರೆವೆನ್ಯೂ ಗ್ರೋತ್ ಆಗಿದೆ ಅಂತ ಕೂಡ ಇದೆ. ಸೊ ಓವರಾಲ್ ಇದನ್ನು ನೋಡಿದ್ರೆ ಸೆಂಟಿಮೆಂಟ್ ಪಾಸಿಟಿವ್ ಆಗಿದೆ. ಸೊ ಈ ಅರ್ನಿಂಗ್ಸ್ ಬೇಸಿಸ್ ಮೇಲೆ ಕೂಡ ನಾವು ನಮ್ಮ ಸ್ಟ್ರಾಟಜಿಯನ್ನು ಫಾರ್ಮ್ ಮಾಡ್ಬೋದು. ಸೊ ಈ ಥರ ನೀವು ಇಲ್ಲೇ ಕ್ವೆಶನ್ಸ್ಗಳನ್ನು ಹಾಕಿ ನಿಮಗೆ ಬೇಕಾದ ಇನ್ಫಾರ್ಮೇಷನನ್ನು ತೆಗೆಯೋದ್ರಿಂದ ನಿಮಗೆ ಒಂದು ಕಂಪನಿಯ ಕಂಪ್ಲೀಟ್ ಫೈನಾನ್ಷಿಯಲ್ಸನ್ನು ಅನಲೈಸ್ ಮಾಡುವಂತಹ ಅಥವಾ ಕಂಪ್ಲೀಟ್ ಅದರ ಫೈನಾನ್ಷಿಯಲ್ ರಿಪೋರ್ಟನ್ನು ಓದುವಂತಹ ನೆಸೆಸಿಟಿ ಇರೋದಿಲ್ಲ. ಸೊ ಈಗ ಇನ್ನೊಂದು ಎಕ್ಸಾಂಪಲನ್ನು ತಗೊಳ್ಳೋದಾದರೆ ಯಾವಾಗಲೂ ಒಂದು ಕಂಪನಿ ಮೋರ್ ದೆನ್ 50% ಇನ್ನೊಂದು ಕಂಪನಿಯಲ್ಲಿ ಶೇರ್ಸನ್ನು ಹೋಲ್ಡ್ ಮಾಡಿದಾಗ ಆ ಕಂಪನಿ ಆ ಸೆಕೆಂಡ್ ಕಂಪನಿ ಇನ್ನೊಂದು ಕಂಪನಿಯ ಪೇರೆಂಟ್ ಕಂಪನಿ ಆಗುತ್ತೆ. ಅದೇ ಥರ ಯಾವ ಕಂಪನಿಯಲ್ಲಿ ಈ ಪೇರೆಂಟ್ ಕಂಪನಿ ಹೋಲ್ಡಿಂಗ್ಸನ್ನು ಹೊಂದಿದೆಯೋ ಅದು ಈ ಕಂಪನಿಯ ಸಬ್ಸಿಡಿಯರಿ ಆಗುತ್ತೆ.
ಸೊ ನಾವು ಯಾವುದೇ ಒಂದು ಕಂಪನಿಯನ್ನು ತಗೊಂಡ್ರೆ ಆ ಕಂಪನಿ ಬೇರೆ ಯಾವ ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಅನ್ನುವಂಥ ಇನ್ಫಾರ್ಮೇಷನ್ ನಮಗೆ ಬೇಕಾಗುತ್ತೆ. ಯಾಕಂದರೆ ಸಬ್ಸಿಡಿಯರಿ ಕಂಪನಿ ಮೇಲೆ ಏನಾದರೂ ಎಫೆಕ್ಟ್ ಬಂದರೆ, ಅಂದರೆ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಇರ್ಬೋದು ಅಥವಾ ಅದರ ರಿಸಲ್ಟ್ಸ್ ಕಮ್ಮಿ ಆಗಿರ್ಬೋದು, ಈ ಥರದ ಯಾವುದೇ ಒಂದು ನ್ಯೂಸ್ ಬಂದಾಗ ಪೇರೆಂಟ್ ಕಂಪನಿ ಮೇಲೂ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಇನ್ವೆಸ್ಟ್ ಮಾಡುವಂತಹ ಕಂಪನಿ ಬೇರೆ ಯಾವ ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ, ಅಂದರೆ ನಾವು ಇನ್ವೆಸ್ಟ್ ಮಾಡುವಂಥ ಕಂಪನಿಗೆ ಎಷ್ಟು ಸಬ್ಸಿಡಿಯರಿ ಕಂಪನೀಸ್ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಇದು ಕೂಡ ಟು ಅ ಲಾರ್ಜರ್ ಎಕ್ಸ್ಟೆಂಟ್ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇದನ್ನು ನಾವು ಬಾರ್ಡಲ್ಲಿ ಕೇಳೋದಾದರೆ, ಪ್ಲೀಸ್ ಟೆಲ್ ಮೀ ಇಫ್ ಎನಿ ಇಂಡಿಯನ್ ಕಂಪನಿ ಹ್ಯಾಸ್ ಶೇರ್ ಹೋಲ್ಡಿಂಗ್ಸ್ of other listed companies. So ಇಲ್ಲಿ ನೀವು ನೋಡಿದ್ರೆ, yes, there are many Indian companies that have shareholdings of other listed companies. Really notable ones are Tata Group, Hindustan Unilever, ರಿಲಯನ್ಸ್ ಇಂಡಸ್ಟ್ರೀಸ್, ಅದಾನಿ ಗ್ರೂಪ್. ಸೊ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು. ಸೊ ಈ ಥರ ನೀವು ಒಂದು ಕಂಪನಿ ಬೇರೆ ಯಾವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಹಾಗೆ ನಿಮ್ಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಂಪನಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನೀವು ಅದನ್ನು ಕೂಡ ಇಲ್ಲಿ ಕ್ಲೀನ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಡಸ್ SBIN ಹ್ಯಾಸ್ ಎನಿ ಶೇರ್ ಹೋಲ್ಡಿಂಗ್ಸ್ ಇನ್ ಅದರ್ ಇಂಡಿಯನ್ ಲಿಸ್ಟೆಡ್ ಕಂಪನೀಸ್ ಅಂತ ಹಾಕಿದ್ರೆ SBIN ಬೇರೆ ಯಾವ ಯಾವ ಕಂಪನಿಗಳಲ್ಲಿ ಶೇರ್ಸನ್ನು ಹೊಂದಿದೆ ಅನ್ನುವಂಥ ಲಿಸ್ಟ್ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು SBI ಕಾರ್ಡ್ಸ್ ಆ್ಯಂಡ್ ಪೇಮೆಂಟ್ ಸರ್ವಿಸಸ್, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್, ICICI ಬ್ಯಾಂಕ್, ITC, ಈ ಎಲ್ಲ ಕಂಪನಿಗಳಲ್ಲಿ SBIN ಅದರ ಇನ್ವೆಸ್ಟ್ಮೆಂಟ್ಸನ್ನು ಹೊಂದಿದೆ. ಸೊ ಈ ಥರ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸ್ಟ್ರಾಟಜಿಯನ್ನು ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ನಾವು ವೆಬ್ ಸರ್ಚನ್ನು ನೋಡೋಣ. ಈಗ ಎಲ್ರಿಗೂ ವೆಬ್ ಸರ್ಚ್ ಮಾಡಿ ಯಾವುದೇ ಒಂದು ಕಂಪನಿಯ ಬಗ್ಗೆ ಯಾವ ಇನ್ಫಾರ್ಮೇಷನ್ ಬೇಕಾದರೂ ತೆಗಿಲಿಕ್ಕೆ ಗೊತ್ತಿದೆ. ಸೊ ಒಂದು ಕಂಪನಿಯ ಬಗ್ಗೆ ಹೆಚ್ಚು ವೆಬ್ ಸರ್ಚ್ ಆಗಿದೆ ಅಂತಂದರೆ ಆ ಕಂಪನಿಯ ಸ್ಟಾಕಲ್ಲಿ ನಮಗೆ ಒಳ್ಳೆ ಮೂಮೆಂಟನ್ನು ನೋಡಲಿಕ್ಕೆ ಸಿಗ್ಬೋದು. ಸೊ ನಾವು ಈ ಗೂಗಲ್ ಬಾರ್ಡನ್ನು ಯೂಸ್ ಮಾಡಿ ಯಾವ ಕಂಪನಿಯ ಬಗ್ಗೆ ಹೆಚ್ಚು ವೆಬ್ ಸರ್ಚ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಬೋದು. ರಿಸರ್ಚ್ ಪ್ರಕಾರ ವೆಬ್ ಸರ್ಚ್ ಕ್ವೆರೀಸಿಂದ ನಾವು ಮಾರ್ಕೆಟ್ನ ವಾಲ್ಯೂಮನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವೀಗ ಫಾರ್ ಎಕ್ಸಾಂಪಲ್ ಪೇಟಿಎಮ್ಮನ್ನು ತಗೊಂಡ್ರೆ ಪೇಟಿಎಮ್ಮಿನ ವೆಬ್ ಸರ್ಚ್ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ಯಾವ ಥರ ಇದೆ ಅಥವಾ ಲಾಸ್ಟ್ ಮಂತಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋಣ. ಕ್ಯಾನ್ ಯು ಟೆಲ್ ಮೀ ಇಫ್ ದ ಟೋಟಲ್ ವೆಬ್ ಸರ್ಚ್ ಆಫ್ ಪೇಟಿಎಮ್ ಹ್ಯಾಸ್ increased over the last 1 month. ಸೊ ಇಲ್ಲಿ ನಿಮಗೆ ನೋಡಿದ್ರೆ ವಿತ್ ದ ಚಾರ್ಟ್ ಎಕ್ಸ್ಪ್ಲನೇಷನ್ ಬಂದಿದೆ. ಎಸ್, ದ ಟೋಟಲ್ ವೆಬ್ ಸರ್ಚ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 40% ಇನ್ ದ ಪಾಸ್ಟ್ ಮಂತ್. ಸೊ ಯಾವಾಗ ಒಂದು ಸ್ಟಾಕ್ ಬಗ್ಗೆ ಹೆಚ್ಚು ವೆಬ್ ಸರ್ಚ್ ಆಗುತ್ತೋ ಆ ಸ್ಟಾಕ್ ಒಳ್ಳೆ ಮೂಮೆಂಟನ್ನು ತೋರಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಾವೊಂದು ಪರ್ಟಿಕ್ಯುಲರ್ ಸೆಕ್ಟರ್ ಬಗ್ಗೆ ಕೂಡ ಥ್ರೂ ಬಾರ್ಡ್ ತಿಳ್ಕೊಬೋದು. ಅದು ಹೇಗಂದರೆ ಫಾರ್ ಎಕ್ಸಾಂಪಲ್ ಈಗ ಹೆಚ್ಚು ಗ್ರೀನ್ ಎನರ್ಜಿ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಈ ಗ್ರೀನ್ ಎನರ್ಜಿ ಸೆಕ್ಟರಲ್ಲಿ ಯಾವ ಕಂಪನಿಗಳು ಇನ್ವೆಸ್ಟ್ ಮಾಡ್ತಾ ಇವೆ, ಯಾವ ಕಂಪನಿಗಳು ಇದರಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಮಾಡ್ತಾ ಇವೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಾವು ಆ ಕಂಪನಿಯ ಬಗ್ಗೆ ಸ್ಟಡಿಯನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತಗೊಳ್ಬೋದು. ಸೊ ನಾವು ಬಾರ್ಡಲ್ಲಿ ಇದನ್ನು ಕೇಳೋದಾದರೆ, ವಿಚ್ ಇಂಡಿಯನ್ ಲಿಸ್ಟೆಡ್ ಕಂಪನೀಸ್ ಆರ್ ವರ್ಕಿಂಗ್ ಆನ್ ಗ್ರೀನ್ ಎನರ್ಜಿ ಪ್ರಾಡಕ್ಟ್ಸ್. ಸೊ ಇಲ್ಲಿ ನೀವು ನೋಡಿದ್ರೆ ಅದಾನಿ ಗ್ರೀನ್ ಎನರ್ಜಿ, ಟಾಟಾ ಪವರ್, ರಿನ್ಯೂ ಪವರ್, ಸುಜ್ಲಾನ್ ಎನರ್ಜಿ, ಸೊ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಹೆಸರನ್ನು ನೀವಿಲ್ಲಿ ನೋಡ್ಬೋದು. ಸೊ ಈ ಥರ ನಿಮಗೆ ಅಪ್ಕಮಿಂಗ್ ಸೆಕ್ಟರ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಈ ಅಪ್ಕಮಿಂಗ್ ಸೆಕ್ಟರ್, ಡೆವಲಪಿಂಗ್ ಸೆಕ್ಟರ್ಸಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ಒಂದು ಕಂಪನಿ ಅದರ ಎಂಪ್ಲಾಯೀಸನ್ನು ಯಾವ ಥರ ಟ್ರೀಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಕೂಡ ಆ ಕಂಪನಿಯ ಸ್ಟಾಕ್ ಪ್ರೈಸಸ್ ವೇರಿ ಆಗುತ್ತೆ. ಅಂದರೆ ಒಂದು ಕಂಪನಿ ಅದರ ಎಂಪ್ಲಾಯೀಸನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದರೆ, ಅಂದರೆ ಸ್ಟಾಫ್ ವೆಲ್ಫೇರ್ ಚೆನ್ನಾಗಿ ನಡೀತಾ ಇದ್ದರೆ, ಅದು ಆ ಕಂಪನಿಯ ಶೇರ್ಸಿನ ಪ್ರೈಸನ್ನು ಅಪ್ವರ್ಡ್ ತಗೊಂಡೋಗುತ್ತೆ. ಸೊ ಇದನ್ನು ನಾವು ಬಾರ್ಡಲ್ಲಿ ಕೇಳೋದಾದರೆ, ವಿಚ್ ಇಂಡಿಯನ್ ಕಂಪನೀಸ್ ಟ್ರೀಟ್ their employees the best, ಅಥವಾ which Indian company is best to
ವರ್ಕ್ ವಿತ್. ಸೊ ಇಲ್ಲಿ ನೋಡಿದ್ರೆ ಫಸ್ಟಿಗೆ ಗೂಗಲ್ ಅಂತ ಬರ್ತಾ ಇದೆ, ನೆಕ್ಸ್ಟ್ ಇನ್ಫೋಸಿಸ್ ಬರ್ತಾ ಇದೆ, ನೆಕ್ಸ್ಟ್ ವಿಪ್ರೋ ಬರ್ತಾ ಇದೆ. ಸೊ ಯಾವಾಗ ಆ ಕಂಪನಿ ಅದರ ಎಂಪ್ಲಾಯೀಸನ್ನು ಚೆನ್ನಾಗಿ ಟ್ರೀಟ್ ಮಾಡುತ್ತೋ ಆಗ ಆ ಕಂಪನಿಯ ಪ್ರೈಸಸ್ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ನಾವು ಈ ಥರ ಕ್ವಶನ್ ಫ್ರೇಮ್ ಮಾಡೋ ಬದಲು ನಿಮ್ಗೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಕಂಪನಿಯ ಬಗ್ಗೆ, ಅಂದರೆ ಒಂದು ಪರ್ಟಿಕ್ಯುಲರ್ ಕಂಪನಿ ಯಾವ ಥರ ಅದರ ಎಂಪ್ಲಾಯೀಸನ್ನು ಟ್ರೀಟ್ ಮಾಡ್ತಿದೆ ಅಂತ ತಿಳ್ಕೊಬೇಕಾದ್ರೆ ಅದನ್ನು ಕೂಡ ನೀವಿಲ್ಲಿ ಕೀನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು HDFC ಅಂತ ತಗೊಂಡ್ರೆ, does HDFC treat its employees well, and are there chances of stock prices going up? So ಇಲ್ಲಿ ನೀವು ನೋಡಿದ್ರೆ HDFC is one of the largest financial services company in India and it's known for its good employee relations. ಸೊ ಇಲ್ಲಿ HDFC ಬಗ್ಗೆ ತುಂಬ ಪಾಸಿಟಿವ್ ಕಮೆಂಟ್ಸೇ ಇದೆ. ಸೊ HDFC ಟ್ರೀಟ್ಸ್ ಇಟ್ಸ್ ಎಂಪ್ಲಾಯೀಸ್ ವೆಲ್ ಅಂತ ಈ ರಿಪೋರ್ಟ್ ಹೇಳುತ್ತೆ. ಕೊನೆಯದಾಗಿ ಪೇಟೆಂಟ್ಸ್ ಕೂಡ ಒಂದು ಕಂಪನಿಯ ಸ್ಟಾಕ್ ಪ್ರೈಸಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಪೇಟೆಂಟ್ ಅಂದರೆ ಆ ಕಂಪನಿ ಡೆವಲಪ್ ಮಾಡಿರುವಂತಹ ಟೆಕ್ನಾಲಜಿ. ಸೊ ಎಷ್ಟೆಷ್ಟು ಹೊಸ ಹೊಸ R&D ನಡೆಯುತ್ತೋ ಅದಕ್ಕೆಲ್ಲ ಪೇಟೆಂಟ್ಸ್ಗಳನ್ನು ಆ ಕಂಪನಿ ಪಡ್ಕೊಳ್ಳುತ್ತೆ. ಸೊ ನಾವು ಈ ಬಾರ್ಡನ್ನು ಯೂಸ್ ಮಾಡಿಕೊಂಡು ಯಾವ ಕಂಪನಿ ಹೆಚ್ಚು ಪೇಟೆಂಟನ್ನು ಪಡ್ಕೊಂಡಿದೆ ಅನ್ನೋದನ್ನು ಕೂಡ ನೋಡ್ಬೋದು. ವಿಚ್ ಲಿಸ್ಟೆಡ್ ಇಂಡಿಯನ್ ಕಂಪನೀಸ್ ಹ್ಯಾವ್ ದ ಮೋಸ್ಟ್ ನಂಬರ್ ಆಫ್ ಪೇಟೆಂಟ್ಸ್. ಸೊ ಇಲ್ಲಿ ನೀವು ಹೈಯೆಸ್ಟ್ ಪೇಟೆಂಟ್ಸ್ಗಳನ್ನು ಹೊಂದಿರುವಂತಹ ಕಂಪನಿಗಳನ್ನು ನೋಡ್ಬೋದು. ಸೊ ಈ ಥರ ನಿಮಗೆ ಯಾವುದೇ ಕ್ವೆಶನ್ ಬೇಕಾದರೂ ನೀವು ಗೂಗಲ್ ಬಾರ್ಡಲ್ಲಿ ಹಾಕಿ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ತಗೊಳ್ಬೋದು. ಸೊ ಇದರಿಂದ ನಿಮಗೆ ನಿಮ್ಮ ಎನಾಲಿಸಿಸ್ ಟೈಮ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಒಂದು ಕಂಪನಿಯ ಕಂಪ್ಲೀಟ್ ಫಿನಾನ್ಷಿಯಲ್ ರಿಪೋರ್ಟನ್ನು ನಿಮಗೆ ಓದೋದಕ್ಕೆ ಗೊತ್ತಾಗದೇ ಇದ್ದರೆ ನೀವು ಇಲ್ಲಿ ಈಸಿಲಿ ನಿಮಗೆ ಬೇಕಾದಂತಹ ಇನ್ಫಾರ್ಮೇಷನ್ಗಳನ್ನು ತಗೊಂಡು ಕ್ವಿಕ್ಲಿ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸನ್ನು ನೀವು ಮಾಡ್ಬೋದು. ಅದೇ ಥರ ನೀವು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜೀಸನ್ನು ಕೂಡ ಫ್ರೇಮ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.